ಏ ಗೈಸ್ ನಂಗೆ ಹೇಳೋ ರಸ್ಮಲೈ ಕೊಡ್ಸಿದ್ದೆ ಇವಾಗ. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು. ಇಲ್ಲ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡು. ವೆಲ್ಕಮ್. ಏನಕ್ಕೆ ಬಂದಿದ್ದೀವಿ ಮೈಸೂರಿಗೆ? ಅವಳು ಗ್ರ್ಯಾಜುಯೇಷನ್ಗೆ ಸ್ಯಾರಿ ತಗೊಳಕ್ ಬಂದಿದ್ದೀವಿ ಮೈಸೂರಿಗೆ. ಇವಾಗ ಮೈಸೂರಲ್ಲಿ 1 ಅಂಗಡಿ ಆಯ್ತು, 2 ಅಂಗಡಿ ಆಯ್ತು, 3 ಅಂಗಡಿ. ಅದೇ ವಿಡಿಯೋ ಮಾಡಿಲ್ಲ ಅದನ್ನ ಗಾಡಿರ ಕಾಟನ್ ಒಂದ್ಸಲ ಹುಡ್ಕೋಣ. ಈ ಥರ ಇಡ್ಸೋಳ ನನ್ನ ಹಿಡ್ಕೊ ಕೂತ್ಕೋ ಇದನ್ನ ಅಂತ ಹಂಗೆ ನೀವೆರಡು ಮಿರರಲ್ಲಿ ಹಾಕೊಂಡು ನೋಡ್ತೀನಿ. ಇದು ಚೆನ್ನಾಗಿದೆ. ಹಾಕೊಂಡು ನೋಡ್ಕೊಂಡು ಬರೋಳ. ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟೋಳ. ಹಾಂ ಹಾಯ್. ಅಯ್ಯೋ ಮುಖ ಯಾಕೆ ಮುಚ್ಕಡಿಯಾ? ಯಾವುದು ಇವಾಗ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ಅನುರಾಧ ತಗೋಬೇಕಂದೆ. ಬೇಕಾ ನಿಂಗೆ ಹೇಳೋ, ನಾನು ಕೊಡಿಸ್ತೀನಿ. ನಿಂಗೊಂದು ನಿಂಗೆ ಚಿಕನ್ ಕರಿ ಇದು ಬೇಕಾ? ಮಟನ್ ಕರಿ. ರಿಯಾಕ್ಷನ್ ಲೈಕ್ ಇದು ಚೆನ್ನಾಯ್ತಾ? ನಿನ್ ಬರ್ಡೇ ಏನ್ ಬೇಕು ಗಿಫ್ಟು? ನೀವು ಕೈ ಎಲ್ಲ ಗಿಫ್ಟ್ ನಂಗೆ. ನನ್ ಬರ್ಡೇ ಕೊಟ್ಟಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನನ್ ಬರ್ಡೇ ಕೊಟ್ಟಾ? ನೀನ್ ಏನಂತ ಹೇಳವತ್ತು? ನೀನ್ ಅವತ್ತು ಹೇಳಿದ್ನ ಹಾಕ್ತೀನಿ ತಿರ್ಗಾ. ಸೇಮ್ ಕಲರ್ ನಂದು ಫೋನ್. ಒಂದು ಕ್ಯಾಟ್ ವಾಕ್ ಮಾಡು. ನಾನು ಹೇಳ್ದಂಗೆ ಮಾಡಿದ್ರೆ ನೀನು ಪ್ರಾಮಿಸ್ ನಾನು ಇದು ನಿನಗೆ ಕೊಡಿಸ್ತೀನಿ. ನಾನು ಏನು ಹೇಳ್ತೀನಿ ಅದನ್ನ ಮಾಡ್ಬೇಕು ನೀನು. ಪ್ರಾಮಿಸ್. ಸರಿ. ಏನಂದರೆ ಅಲ್ಲಿ ಕಾಣಿಸ್ತಿತ್ತಲ್ಲ ಡಿಸ್ಪ್ಲೇಲಿ 3 ಅವ್ರ ಥರ ನೀನು ಅವ್ರ ಥರ ಪೋಸ್ ಕೊಡ್ಬೇಕು ನೀನೀಗ ಎಲ್ಲರ ಮುಂದೆ. ಬರೀ ನಮ್ಮ ಮುಂದೆ ಅಲ್ಲ, ಬೈಲಿ ಎಲ್ಲಿ ಅಂತ ಹೇಳ್ತೀನಿ. ಎಲ್ಲಿ ಕೊಡ್ಬೇಕು ಗೊತ್ತಾ? ನಾವು ಮಾತು ಅಂದರೆ ಮಾತು. ನಾವು ಮಂಡ್ಯದವರು ಮಾತು ನಾವು ಮಾತು ಉಳಿಸ್ಕೊತೀವಿ. ಮಾತು ಕೊಟ್ಟ ಮೇಲೆ ಹ್ಯಾವ್ ಟು ಡೂ. ಬಾ ಕಮಿಯರ್ ಇಲ್ಲಿಗೆ ಬಾ. ಹೋಗೋಲ್ಲ ಹುಡುಗಿ ಹತ್ರ ಕಾಣಿಸ್ಬಿಟ್ಟು ಬೇರೆಯವ್ರು ನೋಡ್ಬೇಕು ನಿನ್ನ. ಹಾಂ ಅಲ್ಲಿ ಫಸ್ಟ್ ಒನ್ ಆಯ್ತಲ್ಲ ಆ ಥರ ಕೂತ್ಕೋಬೇಕು ಕೆಳಕ್ಕೆ. ಇನ್ನು ನಾನು ಕೆಳಗೆ ಕೂತಿಲ್ವಾ ಅಲ್ಲಿ? ಅಲ್ಲಿ ಕೆಳಗೆ ಕೂತಿರೋದು ಕೈ ಊರ್ಕೊಂಡು ಅಲ್ಲಿ ಇದೈತೆ ಅಲ್ಲಿ ನೋಡಲ್ಲಿ ಅಲ್ಲಿ ಕೈ ಊರವ್ರೆ. ಕೆಳಗೆ ಕೂತಿರೋದು ಫಸ್ಟ್ ಒನ್ ಕರ್ಲಿಯರು ಕೈ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕೆಳಗೆ ನಾನು ಮಾತು ಅಂದರೆ ಮಾತು. ನಾನು ಹೇಳಿದ್ ಮಾಡಿ ಬತ್ತವ್ರು ಯಾರೋ ಕೆಳಗೆ ಕೂತ್ಕೋಬೇಕು. ಅದೇ ಥರ ಯಾವ ಸೋಫಾ? ಆಯ್ತು ಬಾ. ಆಯ್ತು ಕೂತ್ಕೊ. ಹಂಗೆ ಕೂತವ್ರ ಕರೆಕ್ಟಾಗಿ ನೋಡಬೇಕು. ರೈಟ್ ಹ್ಯಾಂಡ್ ಎಲ್ಲೈತೆ ನೋಡು. ಹಾಂ ಐಶ್ವರ್ಯ ರೈ ಪೋಸ್. ಅದೇ ಥರ ಪೋಸ್ ಕೊಡಬೇಕು. ಶೇಡ್ಸ್ ತಗೊಬರೋಗೆ ಶೇಡ್ಸ್ ಹಾಕ್ಬೇಕು. ಏನ್ ಮಾಡ್ಬೇಕು ಹೇಳಿ? ಶೇಡ್ಸ್ ಹಾಕಿಲ್ಲ, ಹ್ಯಾಟು ಹಾಕಿಲ್ಲ. ಮತ್ತೆ ಸಿಗ 5 ಸೆಕೆಂಡ್ ನಾನು ಪೋಸ್ ಕೊಡು. ಯಾರು ಸಿಗಲ್ಲ. 500ಗೆ ಇಷ್ಟೊಂದು ಈಗ ಇದನ್ನ ನೀಟ ಮಾಡಿಲ್ಲ ನೀನು. ಅವಳು ಇದು ಈಗ ಶ್ರಾವಣ್ ಶರ್ಮಾ ಎಲ್ಲ ಯಶವಂತ್ ಸರ್ ಅವ್ರದ್ದು ಗೋವಿಂದ ಅನ್ಕೋತಾರೆ. ಬೇಕೈತೆ ಇಟ್ಕೋ. ಶ್ರಾವಣ್ ಶರ್ಮಾ ಅವ್ರಿಗೆ ಎಷ್ಟದು? 200 ಕಡೆ. ಎತ್ಕರೆ. ಲ್ಯಾವೆಂಡರ್ ತಗೋ. ಲ್ಯಾವೆಂಡರ್ ಚೆನ್ನಾಗೈತಲ್ಲ ಇದು.
ಓಹೋ ಮಾತ್ರ ರಿಸೆಪ್ಷನ್ ತಗೊಡ್ರೆ ಇತ್ತಗೋ ಅದಕ್ಕಿಂತ ಯಾವುದು ಇದು ಚೆನ್ನಾಗಿರುತ್ತೆ. ಕೊಡ್ತಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡಿಕೆ ದುಡ್ಡು ಯಾರಾದ್ರೂ ಬರ್ತಾರಲ್ಲ ಇಲ್ಲಿ ಶಿಸ್ತಾಗಿ ಏನಂದ್ರೆ ಸುಮ್ಮನೆ ಹಾಕೊಟ್ಟಾಗದ ಅಂತೆ. ಏಯ್ ಆಕ್ಚುಲಿ ಇದಕ್ಕಿಂತ ಜುಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋದು ಇರ್ತಿತ್ತು. ಅದು ಅಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ಆಕ್ಚುಲಿ ನಿಜ ದಾಸಪ್ಪನ ಬ್ಯಾಗ್ ತರ ಕಾಣಿಸ್ತಾ ಇದೆ. ದಾಸಪ್ಪನ್ ಬ್ಯಾಗ್ ಅಂತೆ. ನೀ ಲಾವಣ್ಯ ಇಲ್ಲಿ ನೋಡ್ದ ಆಕ್ಸೆಸರೀಸ್ ಇತ್ತು ಬಟನ್ ಸುರಿ ನಾ ಪೋಸ್ ಎಲ್ಲ ಕಟ್ ಮಾಡು. ನೀನ್ ಯಾವ ಟಾಪು ಮಣ್ಣು ಕೊಡಿಸ್ತೀನಿ ಏನ್ ಬೇಕಂತೆ ಜರ್ಕಿನ್ ಹಾಕು ಒಂದು ಹಿಡ್ಕೊಳ್ಳೋದು ಒಂದು ಪೋಸ್ ಅಂತೆ ನೋಡಿ. ಈಗ ಹಿಡ್ಕೊಳ್ಳೋದೊಂದು ಪೋಸ್ ಅಂತೆ. ಅದೇ ಅರೆ ಹರೆ ಹರೆ ವಾ ಬಲಿ ಏನು ಬಾಹುಬಲಿ. ಓ ಈಗಾಗಲೇ ಡೆಕತ್ಲಾನು ಆ್ಯಕ್ಚುಲಿ ಬಂದಿದೆ KFCಗೆ ಸ್ಟೈಲ್ ಯೂನಿಯನ್ ಆಯಿತು. ಈಗಾಗಲೇ ಡೆಕತ್ಲಾನ್ ಹೋಯ್ತವ್ರೆ. ಏನದು ವರ್ಕೌಟ್ ಮಾಡೋಕ್ಕೆ ಒಂದು 141 ಇರ್ಬೇಕು ನೋಡೋದು. ಇಲ್ಲ ಇದು ಪ್ಯಾಕು ತಗೋಬಾ ತಗೊಳ್ಳ ತಗೋ ಇದು ಬೇಕು ಆ್ಯಕ್ಚುಲಿ. ಅದೇ ಒಂದು 300 ರೂಪಾಯಿ ಅಂತೆ ತಗೋ. ಜಾಸ್ತಿ. ಅಲ್ಲಿ ಕಬ್ಬಿಣದ ಅಂಗಡಿಗೆ ಹೋದ್ರೆ ಅವರ ಮಾಡ್ಕೊಡ್ತಾರೆ. ಬಾ ಸ್ಟೀಲ್ ಅಂಗಡಿಗೆ ಹೋದ್ರೆ ಕೋಲು ತಗೊಂಡು ಡೆಕತ್ಲಾನ್ ಓನರು ಸೂಸೈಡ್ ಮಾಡ್ಕೊಬಿಡ್ತಾನೆ. ನೀನು ಹೇಳೋದು ನೋಡಿದ್ರೆ ಹಾಂ ಪಾಪ್ಕಾರ್ನ್ ಇಲ್ಲಿಂದನೇ ಗಮ್ಮಂಟ್ ಐತಂತೆ ಅವ್ರಿಗೆ. ಇವಾಗ ಎಲ್ಲ ಹೋಗ್ತಿದ್ದೀವಿ? KFC ಫುಲ್ ಫಾರ್ಮ್ ಏನೋ ಗೊತ್ತು. ಹೇಳು ಯಾವ್ದೋ ಒಂದು ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕಾದ್ರೆ ನೋಡ್ಕೊಂಡಿದ್ದೆ, ಈಗ ಮರ್ತಾಯ್ತು. ನಿಂಗೇನು ಫುಲ್ ಫಾರ್ಮ್ ಬೇಕಾ? ಗೂಗಲ್ ಇಟ್ಟು ಅಷ್ಟೇ. ಏನು ಐಫೋನ್ ಐತೆ ಅಂತ ಎಂತ ಅಜೀಬ್ ಮಾಡೋದು ಅಂದರೆ ಮಾಡಲ್ ಸ್ಟೈಲ್ ಯಾರು ನೀವುಳೆ ಜೋರಾಗಿ ಮಾತಾಡಿ ಸ್ವಲ್ಪ ಬ್ಲಾಗಕ್ಕೆ. ಏಯ್ ನಿಜ ತಕ್ಕೊಡ್ತೀನಿ ಈಗ ಆ ಟಾಪ್ನ. ಲೇಯ ಪೋಸ್ ಮಾಡೋ ಅಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಅಪ್ಪ ಹೋದ್ರು. ಯಾರು ನಕ್ಕಿಲ್ಲ, ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಪ್ರಾಮಿಸ್ ನೋಡ್ಕೊಂಡು ಕ್ಯಾಟ್ ವಾಕ್ ನೋಡ್ರಪ್ಪ. ಇಷ್ಟು ಕಡೆ ನೋಡಿ ಹುಡುಗಿ ರಿಜೆಕ್ಟೆಡ್ ಸ್ನ್ಯಾಪ್ ಗರ್ಲ್ ಇವಳು. ಸ್ನ್ಯಾಪ್ ಹಾಕ್ಬೇಕಂತೆ ಬಂದ ತಕ್ಷಣ. ಆ ಚೆಲ್ಲೋರ ಮತ್ತೆ ಚೀಸ್ ಬಸ್ ಮಾಡಿ ತಗೊಂಡ 5 ನಿಮಿಷ ಆಗಿಲ್ಲ. ಈ ಥರ KFC ಸಾಲಿಲ್ವಾ? 15 ಪೀಸ್ ತಿಂದ್ರು ಸಾಲಿಲ್ಲ ಅಂತ ಹೇಳಿ. ಇವಳೆ 4 ತಿಂಗಳು ಇವಳು ಅದಕ್ಕೆ ಅವರಿಗೆ ಸಾಕು ಅಂತ ಬನ್ನಿ. ನಾಳೆ ಬೆಳಿಗ್ಗೆ ಕರುಪ್ಸು. ಇವತ್ತೇ ಲಾಸ್ಟ್ ಜಂಕು. ಇವತ್ತು ಚೀಟ್ ಡೇ ಆಯ್ತಾ. ನಾಳೆಯಿಂದ ಫುಲ್ ವರ್ಕೌಟು ಆಯ್ತಾ. ಕೋನ್ಸು ಮತ್ತು ಲ್ಯಾಡರ್ ವರ್ಕೌಟು ಫುಲ್ ಎಲ್ಲ ಮಾಡಮ್ಮ ಆಯ್ತಾ. 1 ಮಂತಲ್ಲಿ 4 kg. ಈಗ ಎಷ್ಟಿದ್ಯಾ? 60 56 ಬರಬೇಕಾ? ಸರಿ ಆಗಲ್ಲ ಕಣ ಬನ್ನಿ. ಪಾಪ ಅದು ಸಾಕಾಗಿಲ್ಲ KFC ಅಂತ ಭಾವನ ತೆಗಿ ಕೈ ತೆಗಿ. ಅದು ಸಾಕಾಗಿಲ್ಲ ಅಂತ ಡಾಮಿನೋಸ್ಗೆ ಬಂದಿದ್ದೀವಿ. ವಾಲ್ಕೆನೋ ಪಿಜ್ಜಾನೇ ಇಲ್ಲ. ಬಾಯಿ ತೆಗ್ಬಿಟ್ಟು ಇದು ತೆಗ್ಬಿಟ್ಟು ಮಾತಾಡು ಕೇಳಿಸಲ್ಲ. ವಾಲ್ಕೆನೋ ಪಿಜ್ಜಾ ತಿನ್ಸ್ತೀನಿ ಅಂತ ಬಂದಿವ್ಳು, ಅದು ತಿನ್ಸ್ತಿಲ್ಲ. ಎಲ್ಲಿಗೂ ಸಲ್ದ ಇಲ್ಲಿಲ್ಲ ನಾವೇನ್ ಮಾಡೋದ? ನೀವು ಬೇರೆ ಕಡೆ ಕರ್ಕೊ ಹೋಗ್ಬೇಕು. ನಾನು ಸುಮ್ಮನೆ ಈ ಕಡೆ ಬಂದು ಕೂತ್ಕೊಂಡಿದ್ದೆ. ನೀವೇ ಎಲ್ಲ ಮಾತಾಡಿದ್ದು. ನೀನು ಹೇಳ್ಬೇಕಿತ್ತು. ರಾಜು ಮೊಮ್ಮಸು ಕರ್ಕೊಂಡು ಹೋಗಿ. ಈಗ ಬೇಕಾಗಿಲ್ಲ. ನಾವು ತಿಂತೀವಿ. KFC, ಡಾಮಿನೋಸ್, ಮೋಮೋಸು, ನೆಕ್ಸ್ಟ್ ಅವ್ವ ಮಯೋನೀಸು, ಪಿಜ್ಜಾದು ಎಲ್ಲ ಇವರಿಬ್ರು ಜಿಮ್ ಬ್ರ್ಯಾಂಡ್ಸ್ಗಳು ಏನು ಹೇಳ್ತಾರೆ ಗೊತ್ತು ಒಳಗದು. ಸುಮ್ ತಿಂತಾ ಇರಬೇಕು. ಯಾವತ್ತು ಐತಿ ತೆಗ್ದು ಹೊಂಟೋದ್ರೆ ಬೇಗ ಹೋದ್ರೆ ಹೋಗ್ಬೇಕು. ಫ್ಲೈಟಲ್ಲಿ ಅದೇನೋ ಅದು ಯಾವ ಫ್ಲೈಟ್ ಇದು? ಇಂಡಿಗೋ. ಅದು ಯಾವುದೋ ಕ್ರ್ಯಾಶ್ ಆಯ್ತಲ್ಲ ಆವಾಗ. ಫ್ಲೈಟ್ ಕ್ರ್ಯಾಶ್ ಒಂದು ಸಾಕು. ಎಷ್ಟೋ ಜನ ಸೋತೋದ್ರು, ಅದ್ರಲ್ಲಿ ನಾವು ಒಬ್ರು ಆಗಿದ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ನಿಜ. ಪರಿಹಾರ ಕೊಡ್ತಾ ಇದ್ರು. ಇವಾಗ ಎಲ್ಲರದು ವಾಲ್ಪೇಪರ್ ತೋರಿಸಲಪ್ಪ. ರ್ಯಾಂಡಮ್ ಆಗಿ ಹಂಗೆ ತೋರಿಸ್ಬೇಕು. ತೋರ್ಸೆ. ಬಾಬಾ ಸಾಯಿರಾಮ್. ನಿಂದು ಅಪ್ಪ ಮಮ್ಮಿ. ನೀನು ಇದು ದ ಯೂನಿವರ್ಸ್ ಈಸ್ ಆಲ್ವೇಸ್ ವರ್ಕಿಂಗ್ ಇನ್ ಮೈ ಫೇವರ್. ಅಲ್ಲಲ್ಲ ನಂದು ಜಟಾಯು ಇನ್ನೊಂದು ಐತೆ ಚೆನ್ನಾಗೈತೆ. ಇನ್ನೊಂದು ತರ್ಸೆ. ಇನ್ನೊಂದು ಒಳಗಡೆ ಹೋಮ್ ಸ್ಕ್ರೀನ್.
ಮೊಖನೇ ತೋರ್ಸೆ ಅದೇನ್ ಪಾಸ್ವರ್ಡ್ ಬೇರೆ ಮನೇಲಿ ಮಾತ್ರ ಬೈತಾರೆ ಎಲ್ರೂ ಅದ್ಮ ಕೆಲಸ ಮಾಡ್ಕೊಡಿ ಅಂದ್ರೆ ಆಗಲ್ಲ, ವಾಲ್ ಪೇಪರ್ ಹಾಕಬಿಟ್ರೆ ಆಗೋಯ್ತಾ. ಡೈಮಂಡ್ ಭಾವನ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋ ಮಾಡಕ್ಕೆ ಅಂತಾನೆ ಅವಳು ಇರಿಬ್ರು ಕಚ್ಚಾಡ್ತವ್ರೆ, ಅದ್ರಲ್ಲಿ ಮಶ್ರೂಮ್ ಜಾಸ್ತಿ ಐತೆ ಅಂತ. ಈಗ ಈಗ KFC ಆಯ್ತು, ಡಾಮಿನೋಸ್ ಆಯ್ತು, ಈಗ ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ಪೋಲಾರ್ ಬೇರ್ ಅಂದ್ಲು, ಆಮೇಲೆ ಮೋಮೋಸ್ ಬೇಕಂತೆ, ಲಾಸ್ಟ್ಗೆ ಅಮೆರಿಕನ್ ಕ್ಯೂಸನ್ಗೆ ಹೋಗಿ ಲಾಲಿಪಾಪ್ ತಿನ್ಬೇಕಂತೆ. ಗ್ಯಾಂಗಲ್ಲಿ ಇವಳೆ ಫುಡ್ಡಿ. ಓವರ್ ಫುಡ್ಡಿ. ಬೇರೆ ಎಲ್ಲರೂ ಫುಡ್ಡಿನೇ, ಬಟ್ ಅವಳದು ಲಿಮಿಟೇಷನ್ಸ್ ತಪ್ಪುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಆದಾಗ ಅವಳದು ಲಿಮಿಟೇಷನ್ ತಪ್ಪುತ್ತೆ ಅಲ್ಲ, ಅವಳು ಲಿಮಿಟೇ ಇಲ್ಲ ತಿನ್ನೋದಕ್ಕೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನೇನು ಹೇಳಕ್ ಇಷ್ಟಪಡ್ತೀಯ ಇವಾಗ? ನೆಕ್ಸ್ಟ್ ರಾಜು ಮೊಮ್ಮಸ್ಗೆ ಹೋಗೋದಾ? ಲವಣೆ ಎಲ್ಲಿಗೆ ಹೋಗ್ಬೇಕು? ನೆಕ್ಸ್ಟ್ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋದೇ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ನೋಡು ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಅದು ಮಾಡಿಸ್ಕೊಂಡು ನಮ್ಮ ಕರೆನ್ಸಿ ನೆಕ್ಸ್ಟ್ ಅಂಡಮಾನ್ ನಿನಗೆ ಒಂದನೇ ಅಂತ ಹೋಗದ. ಲೇ ಬಾ ತಿನ್ನೋದ ಆಸೆ ಹುಟ್ಟಿಸ್ಬಿಟ್ಟವಳೆ ಹೋಗೋಣ ಎಲ್ಲ ಎಲ್ಲರಿಗೂ. ಮ್ಯಾನಿಫೆಸ್ಟಿಂಗ್ ಇಂಟರ್ನ್ಯಾಷನಲ್ ಟ್ರಿಪ್ ವಿತ್ ದಿಸ್ ಗೈಸ್. ಬೇಗ ಆಗುತ್ತೆ ಸೂಟ್. ನಿಮ್ದು ಯಾಕಾಗಲ್ಲ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ಮನ್ಸು ನಾವು ಒಳ್ಳೇದ್ ಮಾಡಿದ್ರೆ ದೇವ್ರು ಅಂತ ಬಾಯಿಗೆ ಹಾಕ್ಬಿಡು. ಯಾಕೆ ಮರ ಯಾಕೆ? ಇಂಟರ್ನ್ಯಾಷನಲ್ ಟ್ರಿಪ್ ಸಾಕು. ಗೊಂಡ್ರೋ ರಸಮಲೈ ಕೊಡಿಸ್ದೆ ಕರ್ಕೊಂಡ್ಬಂದು. ಇದೆಲ್ಲರೂ ಮಹಾಲಕ್ಷ್ಮಿ ನಂಗೆ ಏಕೆ? ಈಗಾಗಲೇ ಜೋಳಕ್ಕೆ ಬಂದರು, ಜೋಳ ತಿಂತಾರೆ ಇವಳು. ಈ ಸ್ನ್ಯಾಪ್ಗಳು ಇವಳು ಸ್ನ್ಯಾಪ್ ಏನು ತಗೋ ಸ್ನ್ಯಾಪು. ಗೈಸ್ ಇವಾಗ ಮಾರ್ಕೆಟಿಗೆ ಬಂದ್ವಿ, ಯಾಕಂದರೆ ರೋಸ್ ಬೇಕಂತೆ, ರೋಸ್ ತಗೊಳಕ್ಕೆ ಅಂತ ಬಂದ್ವಿ. ರೋಸ್ಗೆ ರೋಸ್ ಬೇಕಂತೆ. ಸಕ್ಕದಾಯ್ತು ಹೂವುಗಳು ಮಾತ್ರ. ಬನ್ನಿ ನಮ್ಮ ಕೇರ್ ಮಾರ್ಕೆಟ್ ಬಿಸಿ ದೇವ್ರಿಗೆ ಕೈ ತಗೊಂಡ್ರೆ ಕಾಲು ಫ್ರೀ ಅಂತ ಗೈಸಿಗೆ. ರಸ್ಮಲೈ ಏನೇನು ತಿಂದ್ರಿ ಇವತ್ತು? ನಂಗೆ ಬಡ ತಿನ್ನು ಓವರ್ ಆಗಬೇಡ. ಇವಳು ತವ್ರ ಮನೆ ಪೋಲಾರ್ ಬೇರ್. ಹೆಂಗಂದ ಹೆಂಗೆ ಹೇಳು ಪ್ಲೀಸ್ ಬ್ಲಾಗ್ ಮಾಡು ಅಂತಂದಲ್ಲ ಹಂಗೆ ಹೇಳು. ಹೇಳೆ ಎಲ್ಲರೂ ಅವ್ರ ಅಮ್ಮಂದಿರಿಗೆ DBC ತಗೋಯ್ತವ್ರೆ, 4 ಜನನೂ. ಎಂಥ ಮಕ್ಕಳು ಪುಣ್ಯ ಮಾಡಿದ್ರು ನಮ್ಮನ್ನ ಪಡೆಯೋಕ್ಕೆ ಅಲ್ವಾ ಮಮ್ಮಿ? ಸೊ ಫೈನಲಿ ಈ ದಿನ ಎಲ್ಲ ಮುಗೀತು, ಚೆನ್ನಾಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಅನುಗೌಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ಸ್ ಬಾಯ್. ಇವತ್ತು ಜಾಸ್ತಿ ಮಾತಾಡಿದ ನೀನು, ಯಾಕೆ ಅಂತ ಗೊತ್ತಿಲ್ಲ. ತಿಂದಿ ಜಾಸ್ತಿ ಆಗೈತೆ. ನಿಂಗೆ ಏನು ತಂದೆ ಅಂದರೆ ಐಸ್ ಕ್ರೀಮ್ ತಂದೆ. ಪಪ್ಪಿ ಕೂಡ ಲವ್ ಯು ಐಸ್ ಕ್ರೀಮ್ ಅನ್ನಲ್ಲ, ಅದಕ್ಕೆ ಲವ್ ಜಾಸ್ತಿ ಆಗ್ಬಿಡೈತೆ. ಪಪ್ಪಿ ಕೊಡು. ಗಾಡಿ ಚಾರ್ಜ್ಗೆ ಅಯ್ಯೋ ಮುದ್ದು. ಅವಳು ನೋಡಿ ಏನ್ ಮಾಡ್ತಾಳೆ ಅಂತ. ನೀರ್ ಎತ್ಕೊಳ್ಳೋದು, ನನ್ನ ಜಟಾಯು ತೊಳೆಯೋದು. ಅಯ್ಯೋ ಆ ನೀರಲ್ಲಿ ತೊಳಿಬೇಡಿ. ಅಯ್ಯೋ ಸಿರಿ. ಗೈಸ್ ನಮ್ಮ ಅಜ್ಜಿ ಬಂದಿದ್ದಾರೆ. ಹಾಯಮ್ಮ. ಹಾಯೇನೋ ಏನಂದ್ರೆ ನಾನು ಅಮ್ಮ ಒಂದು ರೀಲ್ಸ್ ಮಾಡಿದೀವಿ. ಆ ರೀಲ್ಸ್ಗೆ 5,000 ವ್ಯೂಸ್ ಆಗೈತೆ. ಮತ್ತೆ ತುಂಬಾ ಜನ ಫಾಲೋವರ್ ರಿಕ್ವೆಸ್ಟ್ ಕಳ್ಸೋರೆ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲಿಂದ ನಾನು ಅಮ್ಮ ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀವಿ, ಡೈಲಿ ಒಂದೊಂದು ವೀಡಿಯೋಸ್ ಮಾಡ್ತೀವಿ. ಆಮೇಲೆ ವೀಡಿಯೋಸ್ ಮಾಡಿದಾಗ ನಮ್ಮ ದಿನ ಒಂದೊಂದು ಆಯ್ತಾ? ಡನ್. ಹಾಂ.